ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಲವ್ ಮಾಕ್ಟೇಲ್ 2 ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಅಮೃತಾ ಅಯ್ಯಂಗಾರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ ಸರ್ಚ್ ಆಗಿರುವ ಸುಂದರಿ ಅಂತಲೇ ಹೇಳ್ಬೋದು. ಇಡೀ ಕನ್ನಡ ಚಿತ್ರರಂಗದ ತಂಡವೇ ನಟ ಧನಂಜಯ್ ಮದುವೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೆ ನಟಿ ಅಮೃತಾ ಅಯ್ಯಂಗಾರ್ ಮಾತ್ರ ಯಾಕೆ ಕಾಣಿಸಿಕೊಂಡಿಲ್ಲ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಹೌದು, ಸ್ಯಾಂಡಲ್ವುಡ್ ಗೋಲ್ಡನ್ ಕ್ವೀನ್ ಮೋಹಕ ತಾರೆ ರಮ್ಯಾ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿಕೊಂಡಿರುವ ಫೋಟೋವನ್ನು ಅಮೃತಾ ಅಯ್ಯಂಗಾರ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ. ತುಂಬ ಸಮಯದ ನಂತರ ನಮ್ಮ ಕ್ವೀನ್ನ ಭೇಟಿ ಮಾಡಿದ್ದೀನಿ. ಮನಸ್ಸಿನೊಳಗೆ ಕಿರುಚಾಡ್ತಿದ್ದೀನಿ, ಆದರೆ ಹೊರಗಡೆ ಶಾಂತವಾಗಿದ್ದೀನಿ ಎಂದು ಅಮೃತಾ ಅಯ್ಯಂಗಾರ್ ಬರೆದುಕೊಂಡಿದ್ದಾರೆ. ರಮ್ಯಾರನ್ನು ಭೇಟಿ ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ಕಿರುಚುತ್ತಿರುವುದು, ಆದರೆ ಹೊರಗಡೆ ತಾಳ್ಮೆಯಿಂದ ಇರುವುದು ಎಂದು ಅಮೃತಾ ಬರೆದುಕೊಂಡಿರೋ ಕೂಡ ಅಭಿಮಾನಿಗಳು ಅದನ್ನು ಮತ್ತೊಂದು ಘಟನೆ, ಮತ್ತೊಬ್ಬ ವ್ಯಕ್ತಿಗೆ ಕನೆಕ್ಟ್ ಮಾಡಿ ಮಾತನಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಟಿ ರಮ್ಯಾ ಕೂಡ ಢಾಲಿ ಧನಂಜಯ್ ಮದುವೆಯಲ್ಲಿ ಭಾಗಿಯಾಗಿದ್ದರು. ಅದಾದ ಮೇಲೆ ಅಮೃತಾ ಅಯ್ಯಂಗಾರ್ ಭೇಟಿ ಮಾಡಿರುವುದು. ಈ ಹಿಂದೆ ಕೂಡ ರಮ್ಯಾ ಮತ್ತು ಅಮೃತಾ ಆಗಾಗ ಭೇಟಿ ಮಾಡ್ತಿರ್ತಾರೆ. ಇನ್ನು ಅಮೃತಾ ಅಯ್ಯಂಗಾರ್ ಬಗ್ಗೆ ಹೇಳುವುದಾದರೆ, ಅಮೃತಾ ಅಯ್ಯಂಗಾರ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಪ್ರಮುಖ ನಾಯಕ ನಟಿ. ಇವರು 1996 ಜುಲೈ 26ರಂದು ಮೈಸೂರಿನಲ್ಲಿ ಜನಿಸಿದರು. ಅಮೃತಾ ಮೈಸೂರಿನ ಮಹಾಜನ್ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಶಿಕ್ಷಣ ಮುಗಿಸಿದ್ದಾರೆ. 2017ರಲ್ಲಿ ಸಿಂಹ ಹಾಕಿದ ಹೆಜ್ಜೆ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟ ಅವರು ನಂತರ ಅನುಷ್ಕಾ ಎಂಬ ಚಿತ್ರದಲ್ಲಿ ನಟಿಸಿದರು. ಇವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟ ಸಿನಿಮಾ ಲವ್ ಮಾಕ್ಟೇಲ್ 2. ಇದಾದ ಬಳಿಕ ಹಲವು ಅವಕಾಶಗಳು ಅರಸಿ ಬಂದವು. ಬಳಿಕ ಲವ್ ಮಾಕ್ಟೇಲ್ 2, ಫ್ಯಾಮಿಲಿ ಪ್ಯಾಕ್, ವಿಂಡೋ ಸೀಟ್, ಓ ಅಬ್ಬಬ್ಬಾ, ಗುರುದೇವ್ ಹೊಯ್ಸಳ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ನಟಿ ಅಮೃತಾ ಅಯ್ಯಂಗಾರ್ ಜಾಸ್ತಿ ನಟಿಸಿರೋದು ಮಾತ್ರ ನಟ ಢಾಲಿ ಧನಂಜಯ್ ಜೊತೆ ಅಂತಲೇ ಹೇಳ್ಬೋದು. ಇನ್ನು ನಟಿ ಅಮೃತಾ ಅಯ್ಯಂಗಾರ್ ನಟಿಸಿರುವ ಸಿನಿಮಾಗಳು ಯಾವುದ್ಯಾವುದು ಅಂತ ನೋಡ್ಕೊಂಬರೋದಾದರೆ, ಅಬ್ಬಬ್ಬ ಅಂತ ಹೇಳಿ 2024ರಲ್ಲಿ ರಿಲೀಸ್ ಆಗುತ್ತೆ. ನೆಕ್ಸ್ಟು ಗುರುದೇವ್ ಹೊಯ್ಸಳ ಅಂತೇಳಿ ಇದು 2023ಯಲ್ಲಿ ರಿಲೀಸ್ ಆಗುತ್ತೆ. ಫ್ಯಾಮಿಲಿ ಪ್ಯಾಕ್ ಅಂತ ಹೇಳಿ ಇದು ಸಹಿತ 2022ಅಲ್ಲಿ ರಿಲೀಸ್ ಆಗುತ್ತೆ. ವಿಂಡೋ ಸೀಟ್ ಅಂತ ಹೇಳಿ ಇದು 2022ಅಲ್ಲಿ ರಿಲೀಸ್ ಆಗಿದೆ. ಲವ್ ಮಾಕ್ಟೇಲ್ 2 ಇದು ಕೂಡ 2022ಅಲ್ಲಿ ರಿಲೀಸ್ ಆಗಿದೆ. ಇದು ಕೂಡ 2022ಅಲ್ಲಿ ರಿಲೀಸ್ ಆಗಿದೆ. ಬಡವ ರಾಸ್ಕಲ್ 2021ಅಲ್ಲಿ ರಿಲೀಸ್ ಆಗಿದೆ. ಲವ್ ಮಾಕ್ಟೇಲ್ 2000ಅಲ್ಲಿ ರಿಲೀಸ್ ಆಗಿದೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಇದು ಸಹಿತ 2020ಲಿ ರಿಲೀಸ್ ಆಗಿದೆ. ಶಿವಾರ್ಜುನ ಇದು 2020ಲಿ ರಿಲೀಸ್ ಆಗಿದೆ. ಆ್ಯಂಡ್ ಇವ್ರದ್ದು ಫಸ್ಟ್ ಸಿನಿಮಾ ಅಂತ ಹೇಳಿದರೆ ಅನುಷ್ಕಾ ಇದು 2019ನಲ್ಲಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು.